ನಮಸ್ಕಾರ ಸ್ನೇಹಿತರೆ, ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನಾನು ಹೋದ ವಿಡಿಯೋದಲ್ಲಿ GTTC ಅಂದರೆ ಸರ್ಕಾರಿ ಉಪಕರಣ ತರಬೇತಿ ಕೇಂದ್ರದ ವಿವಿಧ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ರು, ಅದು ಹೇಳಿದ್ದೆ. ಇವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಯು ಕ್ಯಾನ್ ಅಪ್ಲೈ ನಾವು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ನೋಡ್ಬೋದು. ಅಪ್ಲಿಕೇಶನ್ ನೋಟಿಫಿಕೇಷನ್ ಡೇಟ್ ಬಂದು 9/5/24. ಫಸ್ಟ್ ಅಪ್ಲಿಕೇಶನ್ ನೋಟಿಫಿಕೇಷನ್ ಬಿಡ್ತೀವಿ ಅಂಥೇಳಿ, ಅದು 5/3/24. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದ್ರ ಮೇಲೆ, ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಇದ್ರದ್ದು ಒಂದು ವಿವರವಾದ ಅಧಿಸೂಚನೆಯೂ ಬಿಟ್ಟಿದ್ರು. ಇವಾಗ ಜಾಬ್ ಬಿಟ್ಟಿದ್ದಾರೆ. ಪೋಸ್ಟ್ ನೋಡೋದು ಬಂದರೆ ಲೆಕ್ಚರರ್ ಇಂಜಿನಿಯರ್ ಪೋಸ್ಟು ಒಟ್ಟು 13, 15, 4. ಶೈಕ್ಷಣಿಕ ವಿದ್ಯಾರ್ಥಿಗಳು ನೋಡ್ಕೋಬೋದು ನೀವು. ಇಂಜಿನಿಯರು 2 ಪೋಸ್ಟ್ ಇದೆ, ಮತ್ತು ಆಫೀಸರ್ ಗ್ರೇಡ್ 2ದು 2+4, 6 ಪೋಸ್ಟ್ ಬರುತ್ತೆ. ಕ್ಯಾಟಗರಿ ಡಿಫ್ರೆಂಟ್ ಇದೆ. ನೀವು ಅಕಾಡೆಮಿಕ್ಸ್ ನೋಡ್ಬೋದು. ಇನ್ಸ್ಟ್ರಕ್ಟರ್ ಗ್ರೇಡ್ 1 15 ಪೋಸ್ಟ್ ಇದೆ. ಇಲ್ಲಿ ನೀವು ಅದರದ್ದು ಕ್ವಾಲಿಫಿಕೇಷನ್ ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು. ಟೆಕ್ನಿಷಿಯನ್ ಗ್ರೇಡ್ 2 8 ಪೋಸ್ಟ್ ಇದೆ. ಅದ ನಂತರ ಇಲ್ಲಿ ಇನ್ಸ್ಟ್ರಕ್ಟರ್ ಗ್ರೇಡ್ 2 1 ಮತ್ತು 5 ಇದೆ. ಟೆಕ್ನಿಷಿಯನ್ ಗ್ರೇಡ್ 3ಅಲ್ಲಿ 5, 4, 10, 4. 14, 4, 18, 1, 23 ಪೋಸ್ಟ್ ಇದೆ. ಟೆಕ್ನಿಷಿಯನ್ ಗ್ರೇಡ್ 4ಅಲ್ಲಿ 4 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಗ್ರೇಡ್ 2 ಅಲ್ಲಿ 5 ಪೋಸ್ಟ್ ಇದೆ. ಒಟ್ಟು 98 ಪೋಸ್ಟ್ಗಳಿವೆ. ಅದಕ್ಕೆ ವಯೋಮಿತಿ ಈ ಕೆಳಗಿನಂತಿವೆ. ವಯೋಮಿತಿ ನೀವು ನೋಡ್ಬೋದು ಪೋಸ್ ಮಾಡಿಕೊಂಡು. ಅರ್ಜಿ ಸಲ್ಲಿಸುವ ವಿಧಾನ ಈ ಲಿಂಕಲ್ಲಿ ಮಾಡಬೇಕಾಗಿರುತ್ತೆ. ವರ್ಗೀಕರಣ ನೆಕ್ಸ್ಟ್ ಪೇಜಲ್ಲಿದೆ, ಅದು ಹೇಳ್ತೀನಿ. ಶುಲ್ಕ ನೋಡ್ಬೋದು ನೀವು. ಸಾಮಾನ್ಯರಿಗೆ 750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 500 ಇರುತ್ತೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 250 ಇರುತ್ತೆ. ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಮತ್ತು ಲಾಸ್ಟಲ್ಲಿ ಕೂಡ ಹೇಳ್ತೀನಿ. ಆಯ್ಕೆ ವಿಧಾನ ನೋಡಿದರೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತು ಸಂದರ್ಶನ 20 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಮಾಡಲಾಗುತ್ತೆ. ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ. ಎಕ್ಸಾಮ್ ವಿಧಾನ ಆಫ್ಲೈನ್ OMR ಟೈಪ್ ಇರುತ್ತೆ, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಸೆಂಟ್ರ್ ಯಾವುದಂದರೆ ಬೆಂಗಳೂರು ಜಿಲ್ಲಾ ಕೇಂದ್ರ ಅಂತ ಹೇಳಿದ್ದಾರೆ. ಮತ್ತೆ ಏನಾದರೂ ಬೆಂಗಳೂರಲ್ಲಿ ಪ್ರಾಬ್ಲಮ್ ಆದರೆ ಅಕಸ್ಮಾತ್ತಾಗಿ ಕೆಸೆಟ್ ಹೆಂಗೆ ಚೇಂಜ್ ಮಾಡಿದ್ರು ಆ ಥರ ಚೇಂಜ್ ಮಾಡಬಹುದು. ಇಲ್ಲಿ ಷರತ್ತಿಗೆ ಒಳಪಟ್ಟಿರ್ತದೆ ಬರ್ತಿದ್ದಾರೆ. ಕಡ್ಡಾಯ ಕನ್ನಡ ಭಾಷೆ ಕಂಪಲ್ಸರಿ ಇರುತ್ತೆ. ಮತ್ತು ಕಡ್ಡಾಯ ಕನ್ನಡ ಭಾಷೆ ಅಲ್ಲಿ ನೀವು ಜಸ್ಟ್ ಕ್ವಾಲಿಫೈ ಆದರೂ ಅಷ್ಟೇ, ಟಾಪ್ ಮಾಡಿದರೂ ಅಷ್ಟೇ, ಸೇಮ್ ಅಂತ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆಗಳು ನೋಡ್ತಾ ಬಂದರೆ ಆಫೀಸರ್ ಗ್ರೇಡ್ 2ಗೆ ಪೇಪರ್ 1 ಪೇಪರ್ 2 ಇರುತ್ತೆ. ಟೋಟಲ್ 200 ಮಾರ್ಕ್ಸು 4 ಅವರ್ಸ್ಗೆ. ಅಂದರೆ ಇದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಸೆಕೆಂಡ್ ಪೇಪರ್ ಇರುತ್ತೆ. ಫಸ್ಟ್ ಪೇಪರ್ ನಿಮ್ಮದು ಸಬ್ಜೆಕ್ಟ್ ರಿಲೇಟೆಡ್ ಇಲ್ಲಿದೆ, ಟಾಪಿಕ್ಸ್ ನೋಡ್ಕೋಬೋದು. ಅಸಿಸ್ಟೆಂಟ್ ಗ್ರೇಡ್ 2ಗೆ ಪೇಪರ್ 1 ಪೇಪರ್ 2 ಸೇಮ್. ಇಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತೆ. 100 ಮಾರ್ಕ್ಸ್ಗೆ 2 ಅವರ್ಸ್ಗೆ ಪೇಪರ್ ಇರುತ್ತೆ. ನಂತರ ನೀವು ಲೆಕ್ಚರರ್ ಇಂಜಿನಿಯರ್ ಮತ್ತು ಇಂಜಿನಿಯರ್ ಪೋಸ್ಟ್ಗೆ ಒಂದೇ ಪೇಪರ್ ಇದೆ. ಅದು 200 ಮಾರ್ಕ್ಸ್ಗೆ 2 ಅವರ್ ಇದೆ. ನಂತರ ನೀವು ಬೇರೆ ಎಲ್ಲ ಗ್ರೇಡ್ 2 ಮತ್ತು ಗ್ರೇಡ್ 3 ಹುದ್ದೆಗಳು ನೋಡ್ತಾ ಹೋದರೆ ಪ್ರಶ್ನೆ ಒಂದೇ. ಪಠ್ಯಕ್ರಮ ಆಲ್ರೆಡಿ ನಾನು ಹೇಳಿದ್ದೀನಿ. ಸೇಮ್ ಪಠ್ಯಕ್ರಮ. 100 ಮಾರ್ಕ್ಸಿಗೆ 2 ಅವರ್ ಇರುತ್ತೆ. ಆನಂತರ ನೆಗೆಟಿವ್ ಮಾರ್ಕಿಂಗ್. ನೆಗೆಟಿವ್ ನೋಡೋದಾದರೆ 1/4. 1/4 ಅಂದರೆ 0.25. ಟೋಟಲ್ ನಿಮ್ಮದು ಒಂದು ಕ್ವಶನ್ ತಪ್ಪಾದರೆ 1.25 ಮಾರ್ಕ್ಸ್ ಕಟ್ ಆಗುತ್ತೆ. ಆ ಕ್ವಶನ್ದು ಒಂದು, ಬೇರೆ ಕ್ವಶನ್ 2.5. ಅರ್ಹತಾ ಷರತ್ತುಗಳು ನೋಡ್ಬೋದು, ಎಲ್ಲದಕ್ಕೂ ಕಾಮನ್ ಇರುತ್ತೆ. ಈ ಜಾಬ್ ರಿಲೇಟೆಡ್ ಇಷ್ಟೇ ಡೀಟೇಲ್ಸ್ ಇದೆ. ಇವೆಲ್ಲ ನಿಮಗೆ ಇದು ಕ್ಯಾಸ್ಟ್ ರಿಲೇಟೆಡ್ ನೋಡ್ಬೋದು ನೀವು. ಅಂದರೆ ನೀವು ಕ್ಯಾಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು ಕರೆಕ್ಟ್ ಕ್ಯಾಸ್ಟ್ ಯಾವುದು ಅಂತೇಳಿ ನೋಡ್ಕೊಂಡು ಹಾಕ್ಬೋದು. ಇದೆಲ್ಲ ಯೂಸ್ಲೆಸ್ ಎಲ್ಲರ ಹತ್ರ ಇರುತ್ತೆ. ಬಟ್ ಇಲ್ಲಿ ನೋಡಬೇಕಾದ್ರೆ ಲಾಸ್ಟಲ್ಲಿ ಇದು ಸರ್ಟಿಫಿಕೇಟ್ ಫಾರ್ ದ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇದ್ದವರು ಈ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಯರೆಸ್ಟ್ ನಿಮ್ಮದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಿಸ್ಟ್ರಿಕ್ಟ್ ಸರ್ಜನಿಂದ ನೀವು ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ. ಆನಂತರ ಈ ಅಪ್ಲಿಕೇಶನ್ ಡೇಟ್ನ ನೋಡೋದಾದರೆ ಸ್ಟಾರ್ಟಿಂಗ್ ಡೇಟು 16/5/24 ಬೆಳಗ್ಗೆ 11:30ರಿಂದ 15/6/24 ರಾತ್ರಿ 11:59
ಸೊ 1 ಡೇ ಎಕ್ಸ್ಟೆಂಡು ಫಾರ್ ಪೇಮೆಂಟು. ಆ್ಯಕ್ಚುಲಿ 15 ಹೇಳ್ತಾರೆ, 16 ಮತ್ತು 17 ಸರ್ವರ್ ತುಂಬ ನಿಮ್ಮದು ಬ್ಯುಸಿ ಇರುತ್ತೆ ಪೇಮೆಂಟ್ದು. ಸೊ ಆಲ್ಮೋಸ್ಟ್ ನೀವು 16ಕ್ಕೆ ಪೇಮೆಂಟ್ ಮಾಡಿರಿ, 18ರವರೆಗೂ ಯಾರು ಕಾಯಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಪೇಮೆಂಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ನೀವು 18 ತೆಗೆದು 16 ಅಂಥೇಳಿ ಕನ್ಸಿಡರ್ ಮಾಡ್ಕೊಂಬಿಡ್ರಿ. ಸೊ ಇಷ್ಟು ಈ ಜಾಬಿಗೆ ರಿಲೇಟೆಡು. ಮತ್ತೇನಾದರೂ ಈ ಜಾಬ್ ರಿಲೇಟೆಡ್ ಕ್ವೆಶನ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಇಲ್ಲ ಮೇಲ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.